ಲೈವ್ ಡೆಮೋ ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದು XYZ ಕಂಪ್ನಿಯಲ್ಲಿ ಸಿಗ್ತಕ್ಕಂಥ ಒಂದು ಪ್ಯಾಡು. ಸೊ ಇದು ನಮ್ಮ ಕಂಪ್ನಿಯಲ್ಲಿ ಸಿಗ್ತಕ್ಕಂಥ ಒಂದು ಪ್ಯಾಡು. ಸೊ ಇದು ನೋಡೋಣ, XYZ ಕಂಪ್ನಿಯಲ್ಲಿ ಸಿಗ್ತಕ್ಕಂಥ ಪ್ಯಾಡನ್ನ ತೋರಿಸ್ತಾ ಇದ್ದೀನಿ. ಸೊ ಲೈವ್ ಡೆಮೋ ಮಾಡಲಿಕ್ಕೆ ಹೊರಟಿದ್ದೀವಿ ಇವತ್ತು. ಸೊ ಇದು ನಮ್ಮ ಕಂಪ್ನಿಯಲ್ಲಿ ಸಿಗ್ತಕ್ಕಂಥ ದಿವ್ ಗಾರ್ಡನ್ ಅಂತ ಹೇಳ್ಬಿಟ್ಟು, ಸೊ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಇವತ್ತು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸರ್, ಸೊ ನೀವು ನೋಡ್ತಾ ಇರ್ಬೋದು, ಇದೇನಪ್ಪ ಇದು ಹೊಸದಾಗಿ ಗ್ರೀನ್ ಕಲರ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಆನಿಯನ್ ಚಿಪ್ ಅಂತ ಹೇಳ್ಬಿಟ್ಟು, ಇದು ಏನಪ್ಪ ಅಂತಕ್ಕಂತಂದರೆ, ನೀವು ಬ್ಲೀಡಿಂಗ್ ಆಗ್ತಾ ಇರೋ ಟೈಮಲ್ಲಿ ಸೊ ನಿಮ್ಮ ಯಾವುದೇ ರೀತಿ ಗರ್ಭಶೀಲದ ಸಮಸ್ಯೆ ಆಗಿರ್ಬೋದು, ಸೊ ನಿಮ್ಮ ಕ್ಯಾನ್ಸರ್ ಬರದ ಹಾಗೆ ಸೊ ನೋಡ್ಕೊಳ್ಳೋ ಒಂದು ಇದು ಮಾಡ್ಕೊಳ್ಳುತ್ತೆ ಇದು. ಸೊ ನೋಡೋಣ ಬನ್ನಿ, ಡೆಮೋ ಮಾಡಲಿಕ್ಕೆ ಹೋಗೋಣ್ರಿ. ಸೊ ನೀರು ಹಾಕ್ತಾ ಇದ್ದೀನಿ. ಸೊ ಇದು ನಿಮಗೆ ನೀಟಾಗಿ ಏನು ಇದು ಕಾಣಲಿ ಅಂತ ಹೇಳಿ ನೀರೇ ಹಾಕ್ತಾ ಇದ್ದೀನಿ. ಕಟ್ ಮಾಡ್ತೀನಿ ಈಗ ಹೊಸ ತಿರ್ಗ ಸೊ ಹಾಕ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಇದರಲ್ಲಿ ಹಾಕೋಣ. ಕಟ್ ಮಾಡಿರಲಿಲ್ಲ. ಸೊ 2 ಗ್ಲಾಸಲ್ಲಿರೋ ನೀರನ್ನ ಹಾಕ್ತಾ ಇದ್ದೀನಿ. ಯಾವ್ದು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಅನ್ನೋದು ನೋಡ್ರಿ. ನೋಡೋಣ ಯಾವ್ದು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಅಂತ. XYZ ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು ಯಾವ ಥರ ಅಬ್ಸರ್ವ್ ಮಾಡಿದೆ ಅಂತಂತೇಳಿ. ನಮ್ಮ ಕಂಪ್ನಿಯಲ್ಲಿ ಸಿಗ್ತಕ್ಕಂಥ ದಿವ್ ಗಾರ್ಡನ್ ಯಾವ ಥರ ಅಬ್ಸರ್ವ್ ಮಾಡಿದೆ ಇದು ಸಹ ಅಂತ ನೋಡ್ಬೋದು. ನೋಡ್ರಿ, ಒಂದು ಡ್ರಾಪು ಸಹ ಬಿಟ್ಕೊಡ್ತಾ ಇಲ್ಲ. ಸೊ ನಿಮ್ಮ ಒಂದು ಬ್ಲೀಡಿಂಗ್ ಟೈಮ್ನಲ್ಲಿ ಸಮೇತನೂ ಇದನ್ನು ಯೂಸ್ ಮಾಡಿದರೆ ಯಾವ ಥರ ಬೆನಿಫಿಟ್ ಸಿಗುತ್ತೆ ನೋಡ್ರಿ. ಒಂದು ಡ್ರಾಪ್ ಸಮೇತನೂ ಬಿಟ್ಕೊಡ್ತಿಲ್ಲ. ಇದರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿದ್ವಿ, ಇದರಲ್ಲಿ ಅರ್ಧ ಗ್ಲಾಸ್ನ ನಾವು ನೀರು ಹಾಕಿದ್ವಿ, ನೋಡ್ಬೋದು. ಸೊ ಇದರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿದ್ವಿ. ಇದು ಯಾವ ಥರ ಅಬ್ಸರ್ವ್ ಮಾಡಿದೆ, ಇದು ಯಾವ ಥರ ಅಬ್ಸರ್ವ್ ಮಾಡಿದೆ ಅಂತ ನೀವು ನೋಡ್ತಿರ್ಬೋದು. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ಟೈಮಲ್ಲಿ. ಸೊ